ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವೀಡಿಯೋಗೆ ಸ್ವಾಗತ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಆಯಿತು ಹೋಗಿ ತಾತ ಅಲ್ಲ ಅಂಕಲ್. ತಾತ ಅಂದರೆ ಮನ್ಸಿಗೆ ಬೇಜಾರು ಮಾಡ್ಕೊಂಬಿಡ್ತಾರೆ ಆಮೇಲೆ. ಸೊ ಬಾಯ್ಸ್, ಇವತ್ತೇನಪ್ಪ ಮ್ಯಾಟ್ರು ಅಂದರೆ ಒಂದು ಹೆಲ್ಮೆಟ್ ನೋಡೋಣ ಅಂತ ಹೋಯ್ತಾ ಇದ್ದೀನಿ. ಆಲ್ರೆಡಿ ನಂದು ಹೆಲ್ಮೆಟ್ಗೆ 3 ಇಯರ್ಸ್ ಆಗ್ತಾ ಬಂತು ಗುರು. ನೆಕ್ಸ್ಟು ಮಾರ್ಚ್ ಬಂದ್ರಲ್ಲ 2 ಇಯರ್ಸು ಮಾರ್ಚು. ಓಕೆ, ಇವಾಗ ಮಾರ್ಚ್ ಬಂದರೆ ನನ್ನ ಹೆಲ್ಮೆಟಿಗೆ 3 ಇಯರ್ಸು. ಸೊ ಇಷ್ಟು ದಿನ ಒಂದು ಹೆಲ್ಮೆಟ್ನ ಯೂಸ್ ಮಾಡೋದು ತುಂಬ ಕಷ್ಟನೇ. ಆಲ್ರೆಡಿ ಪ್ಯಾಡಿಂಗ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಏನೋ ಅನ್ಕಂಫರ್ಟಬಲ್ ಅನಿಸುತ್ತೆ. ಆಮೇಲೆ ಲಾಂಗ್ ರೈಡ್ಸಲ್ಲಿ ಸ್ವಲ್ಪ ಹಿಂಗೆ ಕೆಳಗೆ ಬರುತ್ತೆ ಹೆಲ್ಮೆಟ್ಟು, ವೆಯ್ಟ್ ಅನಿಸುತ್ತೆ. ಈ ಥರದ್ದೆಲ್ಲ ಸ್ವಲ್ಪ ಚಿಕ್ಕ ಸಮಸ್ಯೆಗಳು ಬರೋಕ್ಕೆ ಶುರುವಾಗುತ್ತೆ ಹೆಲ್ಮೆಟ್ಟು ಹಳೇದಾಗ್ತಾ ಅದಾದಮೇಲೆ ನಂದು ಇದು ಗೋಪ್ರೋ ಇದು ಬೇರೆ ಹಾಕ್ತೀನಲ್ವ ಮೌಂಟ್ಸು. ಅದಾದಮೇಲೆ ಮೈಕ್ ಹಾಕೋದಕ್ಕೆ ಆಗಲ್ಲ, ಪ್ಯಾಡಿಂಗ್ ತೆಗಿಯೋದು ಏನೇನೋ ಮಾಡ್ತಿರ್ತೀನಲ್ಲ, ಅದಕ್ಕೋಸ್ಕರ ಬೇಗ ಹಾಳಾಗುತ್ತೆ ಹೆಲ್ಮೆಟ್ಟು. ಆದರೂ 3 ವರ್ಷ ಸಾಕು. ಕೊಟ್ಟಿದ್ದೆಷ್ಟು 4.25 ಏನೋ. 3 ವರ್ಷಕ್ಕೆ ಆರಾಮಾಗಿ ಬಂದೈತೆ ಚೆನ್ನಾಗಿ. ವೈಸರ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ, ಬಟ್ ಈ ಸಲ ಆ ಥರ ತಪ್ಪು ಮಾಡೋಕ್ಕೋಗಲ್ಲ. ಬಟ್ ಇವಾಗ ನಾನು ಡಿಸೈಡ್ ಮಾಡಿರೋ ಬ್ರ್ಯಾಂಡ್ ಬಂದ್ಬಿಟ್ಟು ಮತ್ತೆ SMKಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಬಜೆಟ್ ಫ್ರೆಂಡ್ಲಿ, ಅದಾದಮೇಲೆ ಕನ್ವೀನಿಯೆಂಟು. ನಮಗೊಂದು ಸಲ ಇವಾಗ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ. ನಿಮಗೆ ಒಂದು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೆ KYT ನೋಡೋಣ ಅಂತ. KYT ಕೂಡ ನೋಡಿದ್ದು, ಆದರೆ KYT ಯಾಕೋ ನಮ್ಮ ಲೆವೆಲ್ಗೆ ಬರ್ತಾ ಇಲ್ಲ. ಅದು ಯಾಕೋ ಅಂದರೆ ಒಂದು ಆ ಲಿಯೋಪಾರ್ಡ್ ಕಲರ್ ಇದೆಯಲ್ಲ, ಅದು ನಾರ್ಮಲ್ ಆಗಿಬಿಟ್ಟೈತೆ, ಇವಾಗ ಎಲ್ಲರ ಹತ್ರ ಐತೆ. ಬೇರೆ ತಗೋಣ ಅಂದರೆ ಆ ಬಜೆಟಲ್ಲಿ ಸೊ ಈ ಹೆಲ್ಮೆಟ್ಸ್ ಎಲ್ಲ ನೋಡಿಬಿಟ್ಟು ಅದನ್ನು ನೋಡಿದ್ರೆ ಏನೋ ಒಂಥರ ಅನಿಸುತ್ತೆ. ಅಂದರೆ ಪ್ಯಾಡಿಂಗ್ ಎಲ್ಲ ಅದ್ರದ್ದು ಟೆಕ್ನಾಲಜಿನೇ ಬೇರೆ. ಸೊ ಸೇಫ್ಟಿ ವೈಸು ಆಲ್ಮೋಸ್ಟ್ ಅಲ್ಲೆಲ್ಲ ಸೇಮೇನೆ. ಈ ಬಜೆಟಲ್ಲಿ ಬರೋದು ನಿಮಗೆ ಅಷ್ಟೇ ಕನ್ವೀನಿಯೆಂಟಾಗಿರುತ್ತೆ ಯೂಸ್ ಮಾಡೋದಕ್ಕೆ ಎಲ್ಲದಕ್ಕೂ. ಬಟ್ KYTಯಲ್ಲಿ ಡ್ಯುವೆಲ್ ವೈಸರ್ ಬರೋಲ್ಲ. ಅದಾದಮೇಲೆ ಒಂದು ಏನಪ್ಪ ಅದು ಏನು ಗುರು, ಅದು ಪಿನ್ಲಾಕ್ಸ್ ಎಲ್ಲ 2K ಗುರೋದು. ಇನ್ನು ಅಂಥದ್ದು ವೈಸರ್ ಬೇಕು ಅಂದರೆ ನೀವು ತುಂಬ ಖರ್ಚು ಮಾಡಬೇಕಾಯ್ತದೆ. KYT ಫಾರಿನ್ ಬ್ರ್ಯಾಂಡ್ ಥರ, ಅದೊಂಥರ ನಿಮಗೆ AGV, ಶಾರ್ಕು, ಆಮೇಲೆ ಯಾವುದಪ್ಪ HJC ಆ ಥರ ಯೂಸ್ ಮಾಡಿದ ಥರ ಅನಿಸುತ್ತೆ ಈ ಬಜೆಟ್ ರೇಂಜಲ್ಲಿ. ಅದಕ್ಕೆ ನಾವೇನು ಅಂದ್ಕೊಂಡೆ, ಮತ್ತೆ ಆಕ್ಸರು ಇಲ್ಲ SMKಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇವಾಗ SMKಯಲ್ಲಿ ಹೊಸ ಸ್ಟೈಲ್ ಒಂದು ಬಿಟ್ಟಿದ್ದಾರೆ ಬಾಯ್ಸ್. ಅದನ್ನು ಹುಡುಕೊಂಡು ನನ್ನ ಪಯಣ ಸಿಗುತ್ತೋ ಇಲ್ವೋ ನನಗಂತೂ ಡೌಟು. ಅಂದರೆ ಈಗಿನೂ ಲಾಂಚ್ ಆಗಿರೋದು ಅದು SMK ಫಾರೋ ಅಂತ. ಸೊ ಆಲ್ರೆಡಿ ನೇಮ್ ಹೇಳ್ಬಿಟ್ಟಿದ್ದೀನಿ ನಿಮಗೆ. ವೆಯ್ಟ್ ಆ್ಯಂಡ್ ಸಿ, ನೋಡುವ ಢೂಂಡ್ತಾರೆ ಹೆಂಗೆ. ಹಾರ್ಲೆ ಡೇವಿಡ್ಸನ್ X440 ಸಖತ್ತಲ್ಲ ಗುರು. ಅಣ್ಣ ವೇಗ ಹೆಲ್ಮೆಟ್ ಹಾಕೈತೆ, ನೈಸ್ ಬ್ಲಾಕ್ ವೇಗ. ನಾನು ಅದು ಅಂದ್ಕೊಂಡೆ ಪ್ಲೈನ್ ಕಲರ್ ತಗೊಂಬೋಣ ಅಂತ ಒಂದು ಸಲ ಅನಿಸುತ್ತೆ ಪ್ಲೈನ್ ಕಲರ್ ತಗೊಳೋದೇ ಬೆಸ್ಟ್ ಅಂತ. ಒಂದು ಸಲ ಅನಿಸುತ್ತೆ ಇಲ್ಲ ಸ್ವಲ್ಪನಾದರೂ ಡಿಸೈನ್ ಇರಬೇಕು ಅನಿಸ್ತದೆ. ಇಲ್ಲಾಂದರೆ ಎಲ್ಲ ಹಾಕ್ಕೊಂಡು ಓಡಾಡೋ ಬ್ಲ್ಯಾಕ್ ಹೆಲ್ಮೆಟ್ ಥರ ಕಾಣಿಸ್ಬಿಡ್ತದೆ ಅಂತ. ನಮಗೆ ಅಟ್ರ್ಯಾಕ್ಷನ್ ಕೂಡ ಇರಬೇಕು ಹೆಲ್ಮೆಟ್ ಸ್ವಲ್ಪ ಅಲ್ವಾ. ನೀವೇನು ಹೇಳ್ತೀರಾ ಹೇಳಿ ಬಾಯ್ಸ್? ಟೈರ್ ಹಗ್ಗಾರ ಹಾಕಿಲ್ರೋ, ನೀರೆಲ್ಲ ಚೆಲ್ಬೇಡ್ರಿ, ಸಿಡಿತದೆ. SMK ಫಾರೋ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ. ಸೊ ಒಂದು 4 SMK ಸ್ಟೆಲ್ಲರ್ ಫಾರೋ ಇದೆ. ನನ್ನ ಹತ್ರ ಇದ್ದಿದ್ದು ಸ್ಟೆಲ್ಲರೇನೆ, ಅದರಲ್ಲೇ ಫಾರೋ ಅಂತ ಒಂದಿದೆ. ನೋಡುವ ಯಾವ ಶಾಪ್ಸಲ್ಲಿ ನಮ್ಗೆ ಅವೈಲೇಬಿಲಿಟಿ ಸಿಗುತ್ತೋ ನೋಡ್ಬಿಟ್ಟು ಅಲ್ಲಿ ಸಿಗ್ತೀನಿ ಬಾಯ್ಸ್ ನಾನು ನಿಮಗೆ. ಓಕೆ ಬಾಯ್ಸ್, ಫಸ್ಟ್ ಟೈಮು ಏನೋ ಇಷ್ಟಪಟ್ಬಿಟ್ಟು ತರೋಣ ಅಂತ ಹೋದಾಗ ನನಗೆ ಇಷ್ಟು ಈಸಿಯಾಗಿ ಸಿಕ್ಕಿರೋದು ಅಂದರೆ ಇಲ್ಲೇ ಎಲ್ಲ ಸುತ್ತ ಹುಡುಕಿದ ತಕ್ಷಣ ಸಿಗುತ್ತಲ್ಲ ಆ ಥರ ಸಿಕ್ಕಿರೋದು. ಫಸ್ಟ್ನೇದಾಗಿ ನಾನು ನಿಮಗೆ ನನ್ನ ಹಳೆ ಹೆಲ್ಮೆಟ್ ತೋರಿಸ್ಬಿಡ್ತೀನಿ. ಸೊ ನನ್ನ ಹೆಲ್ಮೆಟ್ ರ್ಯಾಪ್ ಮಾಡಿಸಿದ ವೀಡಿಯೋ ಯಾರ್ಯಾರು ನೋಡಿದ್ರು ಅವ್ರಿಗೆಲ್ಲ ಆಲ್ರೆಡಿ ಗೊತ್ತಿರ್ತದೆ ನನ್ನ ಹೆಲ್ಮೆಟ್ ಯಾವುದು ಅಂತ. ಫಸ್ಟ್ ಯೂಸ್ ಮಾಡ್ತಿದ್ರು ನಾನು SMK ಸ್ಟೆಲ್ಲರೇನೆ. ಅದನ್ನೇ ನಾನು ಹತ್ರ ಒಂದು 3,000 ಖರ್ಚು ಮಾಡಿ AGV ಹೆಲ್ಮೆಟ್ ಕೂಡ ಮಾಡಿಸಿದ್ದೆ. 3 ವರ್ಷ ಯೂಸ್ ಮಾಡಿದ್ದೀನಿ ಗುರು. ಸೊ ಐ ಲವ್ ದಿಸ್ ಹೆಲ್ಮೆಟ್. ಇದನ್ನು ಯೂಸ್ ಮಾಡ್ತೀನಿ. ಇನ್ನು ಏನಪ್ಪ ಅಂದರೆ ಇಲ್ಲೇ ಸ್ಮಾಲ್ ಸ್ಟ್ರೆಚಸ್ ಇರುತ್ತಲ್ಲ, ಅದಕ್ಕೋಸ್ಕರ ಈ ಹೆಲ್ಮೆಟ್ ಯೂಸ್ ಮಾಡ್ತೀನಿ. ನಾರ್ಮಲ್ ಡೈಲಿ ಯೂಸ್ಗೆಲ್ಲ ಇದನ್ನೇ ಯೂಸ್ ಮಾಡ್ಬೋದು. ಸೊ ನಾನು ನಿಮಗೆ ಹೊಸ ಹೆಲ್ಮೆಟ್ ತೋರಿಸ್ಲಾ? ಹೊಸ ಟ್ರಾನ್ಸಿಷನ್ ಮಾಡೋಣ ಹೊಸ ಹೆಲ್ಮೆಟ್ಗೆ. SMK, ಯಾ ಹಿಯರ್ ಈಸ್ ಮೈ ನ್ಯೂ ಹೆಲ್ಮೆಟ್, SMK ಹೆಲ್ಮೆಟ್. ನಿಮ್ಗೆ ಉಲ್ಟಾ ಕಾಣಿಸ್ತಿರ್ಬೋದು, ಯಾಕೆ ಅಂದರೆ ಫ್ರಂಟ್ ಕ್ಯಾಮ್ರಲ್ಲಿ ವಿಡಿಯೋ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೋಸ್ಕರ. ಓಪನ್ ಮಾಡುವ, ಅನ್ಬಾಕ್ಸಿಂಗ್ ಸಾಕು ಬಂತು. ಎಸ್, ಬೈಕರ್ಸ್ ಹ್ಯಾಪಿ ಮೂಮೆಂಟು. ಅಯ್ಯೋ ಹೆಲ್ಮೆಟ್ ಒಳಗೆ ಹಾಕ್ಬಿಟ್ಟೆ ನಾವು ಮತ್ತೆ. ಓಪನ್ ಆಯಿತು. ಬಾಕ್ಸ್ ಯಾವುದೋ ಹಳೆ ಬಾಕ್ಸ್ ಕೊಟ್ಟರು ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ, ಧೂಳು ಹಿಡ್ಬಿಟ್ಟೈತೆ.
ಬಾಕ್ಸೇ ಮುಖ ಎಲ್ಲ ಮುಗಿಸ್ತೈತೆ. ಚಾಕು ಇಡುವ. ಫಸ್ಟು ಏನೇನು ಕೊಟ್ಟಿದ್ದಾರಪ್ಪ ಅಂತ ತೋರಿಸೋಣ ಅಂದರೆ ಬಾಕ್ಸ್ ಕೆಳಗೆ ಇಟ್ಬಿಡ್ತೀನಿ. ಅದ್ರ ಜೊತೆ ಯೂಶ್ವಲ್ ಗೊತ್ತಲ್ಲ ನಿಮಗೆ ಏನು ಕೊಡ್ತಾರೆ, ಒಂದು ಕೀ ಚೈನ್ ಕೊಡ್ತಾರೆ SMK ಹೆಲ್ಮೆಟ್ಸ್ ಅಂತ. ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸ್ಟಿಕ್ಕರ್ ಬಿಟ್ಬಿಟ್ಟು ಇನ್ನೇನಿದೆ, ಅದೇ ರಿಫ್ಲೆಕ್ಟಿವ್ಸು, ಅದಾದಮೇಲೆ SMK ಹೆಲ್ಮೆಟ್ಸ್ದು ಗೈಡು, ಇದೆಲ್ಲ ಅಷ್ಟೇ. ಡಿಸಪೇಟ್ ಸ್ವೆಟ್ ಬೈ ಕ್ಯಾಪಿಟಲೈಸ್ ಆಕ್ಷನ್ ಕೀಪ್ಸ್ ದ ಫ್ಯಾಬ್ರಿಕ್ ಕೂಲ್ ಆ್ಯಂಡ್ ಡ್ರೈ. ಅದೇ ಡ್ರೈ ಆಗುತ್ತಂತೆ. ಸೊ ಇದೆಲ್ಲ ಬೇಡ. ಒಂದು ಕೀ ಚೈನು ಉಲ್ಟ ತೋರಿಸ್ತಿದ್ದೀನಿ. ಓಕೆ, ಅದನ್ನೇನು ಯೂಸ್ ಮಾಡಲ್ಲ, ಜಿಪ್-ಲಾಕ್ ಕವರು. ಅದಾದಮೇಲೆ ಗಾಡಿ ನಡೆಸ್ಕೊಳಕ್ಕೆ SMK ಹೆಲ್ಮೆಟ್ಸ್ ಅಂತ ಅವ್ರದ್ದು ಪ್ರಮೋಷನ್ನು. ಓಕೆನಾ. ಅದು ಬಿಟ್ಟು ಪಿನ್ ಲಾಕ್ದು ಇಟ್ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಏನಿಲ್ಲ, ಯೂಸೇಜು ಮ್ಯಾನ್ಯುವಲ್ ಥರ. ಅದು ಬಿಟ್ಬಿಟ್ಟು ಇನ್ನೇನು ಕೊಟ್ಟಿಲ್ಲ. SMK ಅವರು ಇಚ್ಕೊಡಲ್ಲ, ಯಾವುದ್ರಲ್ಲಿ ಆಕ್ಸರ್ ಅವ್ರು ಕೊಡ್ತಾರಲ್ವ. ಸೊ ಏನದು ಬ್ಲಡ್ ಗ್ರೂಪ್ಸ್ದು ಮತ್ತು ಆಕ್ಸಿಡೆಂಟ್ ಆದಾಗ ಏನೇನು ಮಾಡಬೇಕು ಅಂತ ಒಂದೊಂದು ರಿಫ್ಲೆಕ್ಟಿವ್ ಸ್ಟಿಕ್ಕರ್ ಕೊಡ್ತಾರೆ. ಅದನ್ನೇನು SMK ಅವ್ರು ಕೊಡಲ್ಲ. ಸೊ ಈ ಥರ ಇದೆ ನೋಡಿ ಬಾಯ್ಸ್, SMK ಹೆಲ್ಮೆಟ್ಸ್ ಅಂತ. ನಾನು ಫಸ್ಟ್ ಟೈಮ್ ಹೆಲ್ಮೆಟ್ ತಗೊಂಡಾಗ ಇಷ್ಟು ಕ್ವಾಲಿಟಿ ಇರಲಿಲ್ಲ. ಈ ಕ್ಲಾತ್ದು ಸ್ವಲ್ಪ ಬ್ಯಾಗ್ ಸಿಗೋಕ್ಕೆ ಅಂತಾರಲ್ಲ, ಆ ಥರದ್ದೇ ಲೈಟ್ ವೆಯ್ಟ್ ಕೊಟ್ಟಿದ್ದು. ಓಕೆ, ಓಪನ್ ಮಾಡೋಣವಾ ಹೆಲ್ಮೆಟ್ನ. ನಮಗೆ ಇದು ಯಾವ ಥರ ಹೇಳಿ, ಈ AGV ಪಿಸ್ತಾ GP RR ಥರ ನಮಗೆ ಮಿಡಲ್ ಕ್ಲಾಸ್ ಬೈಕರ್ಸ್ಗೆ. ನನಗಂತೂ ಈ ಕಲರು ಬಿಟ್ಟಾಗಿಂದ ನೋಡಿ ಸಖತ್ ಇಷ್ಟ ಆಯಿತು. ನಾನು ಯಾವ ಹೆಲ್ಮೆಟ್ ತಗೋಣ ಅಂತ ಇದ್ದೆ. ನಿಮ್ಗೆ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, KYT ಪರ್ಚೇಸ್ ಮಾಡಬೇಕಂತ ಇದ್ದೆ. ಬಟ್ KYT ಯಾಕೋ ಓವರ್ ಪ್ರೈಸ್ಡ್ ಅಂತು. ಅದಾದಮೇಲೆ ನನಗೆಲ್ಲದೂ ಸ್ವಲ್ಪ ಮೆಸ್ಸಿ ಅನಿಸ್ತು ಅದರಲ್ಲಿ. ಅದಕ್ಕೋಸ್ಕರ ಮತ್ತೆ ನಾನು SMKಗೆ ಹೋಗಿದ್ದೀನಿ. ಸೊ ದಿಸ್ ಈಸ್ ಮೈ ನ್ಯೂ ಹೆಲ್ಮೆಟ್ ಬಾಯ್ಸ್. ಮತ್ತೆ ಎಲ್ಲ ತೆಗಿಯೋದಕ್ಕೆ ಓಕೆ ಸಿ, ಇದೆ ನನ್ನ ಹೊಸ ಹೆಲ್ಮೆಟ್. ಹೆಂಗಿದೆಯಪ್ಪ ನೋಡೋದಕ್ಕೆ. ನನಗೆ ಮೇಯ್ನ್ ಇಷ್ಟ ಆಗಿದ್ದು ಈ ಲುಕ್ ಗುರು, ಈ ಲುಕ್ ಇದೆಯಲ್ಲ. ಸೊ ನಿಮಗೆ ಈ ಹೆಲ್ಮೆಟ್ಗೂ ನೋಡೋದಕ್ಕೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಕಲರ್ ಬಗ್ಗೆ ಮಾತಾಡ್ತಿಲ್ಲ ನಾನು. ನೋಡಿ, ಶೆಲ್ ಟೈಪಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಎರಡನ್ನೂ. ಈ ಶೆಲ್ ಟೈಪ್ ನೋಡಿ, ಈ ಶೆಲ್ ಟೈಪ್ ನೋಡಿ. ಸೊ ಇದು ಸ್ವಲ್ಪ ರೌಂಡ್ ಶೇಪಲ್ಲಿದೆ. ಇದೊಂದು ಚೂರು ಶಾರ್ಪ್ ಲುಕ್ ಕೊಟ್ಟು ಕ್ಲಿಯರ್ ಲುಕ್ಕಲ್ಲಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಗ್ಲಾಸಿ ಫಿನಿಶ್ ತಗೊಂಡಿದ್ದೀನಿ. ಹೋದ್ಸಲ ನಾನು ಮ್ಯಾಟ್ ತಗೊಂಡಿದ್ದೆ. ಮ್ಯಾಟ್ ಬೇಗ ಒಂಚೂರು ಡಲ್ ಆಗುತ್ತೆ. ಮ್ಯಾಟ್ ಆಲ್ರೆಡಿ ಮ್ಯಾಟ್ ಕಲರ್ ಇರೋದ್ರಿಂದ ಏಜ್ ಆಗ್ತಾ ಅದಕ್ಕೂ ಸ್ವಲ್ಪ ಡಲ್ ಕಾಣಿಸೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಈ ಸಲ ಗ್ಲಾಸಿ ತಗೊಂಡಿದ್ದೀನಿ. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಈ ಥರ ಇದೆ ಹೆಲ್ಮೆಟ್ಟು. ಓಕೆ, ಇನ್ನೂ ತೆಗ್ದಿಲ್ಲ. ವೈಸರು ಕ್ಲಿಯರ್ ವೈಸರ್ ಇತ್ತು, ನಾನು ಅದನ್ನು ಇದಾಗ್ಸಿದ್ದೀನಿ, ಸ್ಮೋಕ್ ವೈಸರು ಅಂದರೆ ಟಿಂಟೆಡ್ಡು. ನಂಗೆ ಈ ಲುಕ್ ಸಖತ್ ಇಷ್ಟ ಆಯಿತು ಗುರು. ಈ SMK ರೌಂಡೆಡ್ ಇದೆಯಲ್ಲ, ಇದು ಈ ಕಡೆ ಹಿಂದೆ ಫುಲ್ SMK ಲೋಗೋ ಇದೆ. ಇದು ಬಂದ್ಬಿಟ್ಟು ಡಾಟು ಪ್ಲಸ್ ISI ಸರ್ಟಿಫೈಡು. ಓಕೆನಾ. ಡಾಟು ECE ಎರಡೂ ಇದೆ. ಡಾಟ್ ಸರ್ಟಿಫೈಡು, ECE ಸರ್ಟಿಫೈಡು, ಅದಾದ್ಮೇಲೆ ISI ಸರ್ಟಿಫೈಡು. ಸೊ 2 ವೀಲರ್ ಹೆಲ್ಮೆಟ್ಟು 1600 ಗ್ರಾಮ್ ಇದೆ. ನಂದು ಪ್ರೀವಿಯಸ್ ಹೆಲ್ಮೆಟ್ ಬಂದ್ಬಿಟ್ಟು 1650 ಇತ್ತು. ಸೊ 50 ಗ್ರಾಮ್ ಲೈಟರ್ ಮಾಡಿದ್ದಾರೆ. ಅದಾದ್ಮೇಲೆ ನಾನು ನೋಡಿದ್ದು ಇದರಲ್ಲಿ, ಆ ಹೆಲ್ಮೆಟಲ್ಲಿ ಇರೋದು, ಈ ಹೆಲ್ಮೆಟಲ್ಲಿ ಇಲ್ದಿರೋದು ಏನಪ್ಪ ಅಂದರೆ, ಒಂದು ಡ್ಯುವೆಲ್ ವೈಸರ್. ಇಲ್ಲಿ ಡ್ಯುವೆಲ್ ವೈಸರ್ ಬರ್ತಿತ್ತು ಅದರಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಅಷ್ಟೊಂದೇನು ಯೂಸ್ ಮಾಡಿಲ್ಲ ಡ್ಯುವೆಲ್ ವೈಸರ್ನ. ಅದಕ್ಕೋಸ್ಕರ ನಾನು ಅದನ್ನ ಪ್ರಿಫರೆನ್ಸ್ ಆಗಿ ಇಟ್ಕೊಂಡಿರಲಿಲ್ಲ ಈ ಹೆಲ್ಮೆಟ್ ತಗೋಬೇಕಾದ್ರೆ. ನನಗೆ ಬೇಕಿದ್ದು ನನ್ನ ಬೂಟ್ಸ್ಗೆ ಮತ್ತು ನನಗೆ ಸ್ವಲ್ಪ ಸೂಟ್ ಆಗೋ ಥರ, ಅಂದರೆ ಎದ್ದು ಕಾಣಿಸೋ ಥರ ಅಂದರೆ ಈ ನಿಯಾನೇನೆ. ಅದಕ್ಕೋಸ್ಕರ ಈ ಗ್ರಾಫಿಕ್ಕು ಸಖತ್ ಇಷ್ಟ ಆಯ್ತಲ್ವಾ, ಅದಕ್ಕೆ ಈ ಹೆಲ್ಮೆಟ್ನ ಚೂಸ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಲ್ಲ, ನಾರ್ಮಲ್ SMK ಆಕ್ಸರಲ್ಲೆಲ್ಲ ಆ್ಯಂಟಿ ಫಾಗ್ ಬರ್ತದೆ. ಸೊ ಪಿನ್ ಲಾಕ್ ಬರುತ್ತೆ. ಅದೆಲ್ಲ ಸೇಫ್ಟಿ ಮೆಜರ್ಮೆಂಟ್ಸು ನೀವು ಈ ಬಜೆಟಲ್ಲಿ ಎಲ್ಲದರಲ್ಲೂ ಸೇಮ್. SMK, ಆಕ್ಸರ್, LS2, ಅದಾದಮೇಲೆ ಇನ್ಯಾರು ಇದ್ದಾರೆ, ವೇಗ, ಸ್ಟೆಡ್ಸು, ಸ್ಟೀಲ್ ಬರ್ಡು, ಅದೆಲ್ಲ ಅಂಡರಲ್ಲಿ ಬರುತ್ತೆ. ಸೊ ಇದು ನೆಕ್ಸ್ಟ್ ಲೆವೆಲ್, ಅಂದರೆ ಮಿಡಲ್ ಲೆವೆಲಲ್ಲಿರೋದು SMK. ನೆಕ್ಸ್ಟ್ ಹೋಗ್ತೀರಾ ಅಂದರೆ ನಿಮಗೆ KYT, ಅದಾದಮೇಲೆ HJC, ಅದಾದಮೇಲೆ MTನೂ ಇದಕ್ಕಿಂತ ಒಂಚೂರು ಜಾಸ್ತಿ. MT ಈ ಬಜೆಟಲ್ಲಿ ಬರಲ್ಲ, ಇದಕ್ಕಿಂತ ಒಂಚೂರು ಜಾಸ್ತಿ. MTದೂ ಪಾರ್ಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ. ಈ ಲಾಕಿಂಗ್ ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿದ್ದಾರೆ ಈ ಸಲ. ಸೊ ವೈಸರ್ ರಿಮೂವ್ ಮಾಡೋದಕ್ಕೆ, ಹಾಕೋದಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ಈ ಹೆಲ್ಮೆಟ್ಟಿಗೆ ಫೈನಲ್ ಆಗಿ ಒಳ್ಳೆ
ಶಾರ್ಪ್ ಲುಕ್ ಕೊಡ್ತಿರೋದಂದ್ರೆ ಈ ಸ್ಪಾಯ್ಲರೇ ನನಗೂ ಇಷ್ಟ ಆಗಿದ್ದು. ಸೊ ಈ ಹೆಲ್ಮೆಟಿಗೂ ಮಾಡಿಫಿಕೇಶನ್ ಶುರು ಆಗುತ್ತೆ, ಖಂಡಿತ ಮಾಡೇ ಮಾಡ್ತೀನಿ. ಸ್ಟಾಕಲ್ಲಂತೂ ನಾನು ಯಾವ್ದನ್ನೂ ಇಡಲ್ಲ, ಗಾಡಿ ಆಗಲಿ ಬಾಡಿಯಲ್ಲಿ. ಸೊ ಓಕೆ, ಹೆಂಗ್ ಅನ್ಸ್ತಿದೆ ಬಾಯ್ಸ್? ನೋಡೋದಕ್ಕೆ ಹೆಂಗ್ ಕಾಣಿಸ್ತಿದೆ ಹೆಲ್ಮೆಟ್? ಇದನ್ನ ಹಾಕ್ಕೊಂಬಿಟ್ಟು ತೋರಿಸ್ತೀನಿ ಒಂದ್ಸಲ ನಾನು ನಿಮ್ಗೆ ಹೆಂಗ್ ಕಾಣಿಸುತ್ತೆ. ವೇರ್ ಇಸ್ ಮೈ ಬಾಲ್ಕ್ಲಾವಾ ಬರಲಿ ನಂದು ಬಾಲ್ಕ್ಲಾವಾ. ಓಕೆ, ನನ್ನ ಬಾಲ್ಕ್ಲಾವನು ಬಂತು. ಏನಾದರೂ ಆಗಲಿ ಬಾಯ್ಸ್, ಬೈಕರ್ಸ್ಗೆ ಮೊದಲೇನೆ ನೋ ಮೋರ್ ಗುಡ್ ಹೇರ್ ಡೇಸ್ ಅಂತ ಇದೆ ಅಲ್ವಾ. ನೋಡಿ, ಇವಾಗಿನ್ನು ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ, ಆಲ್ರೆಡಿ ನಿಗದ್ಕೊಂತಿದ್ದೇವೆ ಕೂದಲೆಲ್ಲ. ಅದಕ್ಕೋಸ್ಕರ ಆದಷ್ಟು ಬಾಲ್ಕ್ಲಾವಾ ಯೂಸ್ ಮಾಡಿ. ನನ್ನ ಹತ್ರ ಫುಲ್ ಫೇಸ್ ಬಾಲ್ಕ್ಲಾವಾ ಕೂಡ ಇದೆ, ಬಟ್ ಇವಾಗ ಸದ್ಯಕ್ಕೆ ಇದಿರಲಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂತೀನಿ. ಇದು ಈ ಥರ ಸಿಟಿ ರೈಡ್ಸ್ ಮಾಡಬೇಕಾದ್ರೆ ಅವಾಗ ಇವಾಗ ಯೂಸ್ ಮಾಡ್ತೀನಿ. ಓಕೆ, ಈ ಥರ ಹಾಕ್ಬಿಟ್ಟು ಓಪನ್ ಮಾಡಿಬಿಟ್ಟು, ಸೊ ಹೆಲ್ಮೆಟ್ ಹಾಕೋದು ಎಲ್ರಿಗೂ ಗೊತ್ತಿದ್ದೆ ಅಲ್ವಾ. ಈ ಥರ ಸ್ಟ್ರಾಪ್ಸ್ನ ಸ್ವಲ್ಪ ಹಿಂಗೆ ಎಳೆದು ಇಟ್ಕೊಂಡು ಈ ಥರ ಹಾಕಬೇಕು. ಸೊ ಓಕೆ, ಹಿಂಗೆ ಹಾಕಿ ಪಿನ್ ಲಾಕ್ ಮಾಡೋದು ಮಾತ್ರ ಮರಿಬೇಡಿ. ಹೆಲ್ಮೆಟ್ ಹಾಕೋದು ಎಷ್ಟು ಇಂಪಾರ್ಟೆಂಟು, ಸೊ ಈ ಪಿನ್ ಲಾಕ್ ಮಾಡೋದಿದೆಯಲ್ಲ ಅದು ಅಷ್ಟೇ ಇಂಪಾರ್ಟೆಂಟು. ಈ ಥರ ಕ್ಲೋಸ್ ಮಾಡಿಬಿಟ್ಟು ನೋಡಿ, ಸೈಡ್ ಲುಕ್, ರೈಟ್ ಸೈಡ್ ಲುಕ್ಕು, ಫ್ರಂಟ್ ಲುಕ್ ಇನ್ನೇನು ಕಾಣಿಸ್ತಿದೆ ನಿಮಗೆ. ಬ್ಯಾಕ್ ಲುಕ್ ಹೆಂಗೆ ಕಾಣಿಸುತ್ತಪ್ಪ ಅಂದರೆ, ಸೊ ಈ ಥರ ಇದೆ. ಇದೊಂದು SMK ಲೋಗೋ ಬರುತ್ತೆ. ಈ ಸ್ಪಾಯ್ಲರ್ ಈ ಸೈಡಿಂದ ಹೆಂಗೆ ಕಾಣಿಸ್ತಿದೆ ಅಂತ ನೀವೇ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ದಯವಿಟ್ಟು ತಿಳಿಸಿ ಹೆಂಗಿದೆ ಹೆಲ್ಮೆಟ್ ಅಂತ. ನನ್ನ ಪ್ರಕಾರ ಬಜೆಟಲ್ಲಿ ಬರೋದ್ರಲ್ಲಿ ಈ ಹೆಲ್ಮೆಟ್ಸೇ ಬೆಸ್ಟು. ಕಂಫರ್ಟು ನನ್ನ ಸೈಜ್ ಬಂದ್ಬಿಟ್ಟು ಎಮ್ಮು. ಸೊ ನನ್ನ ಸೈಜ್ ಬಂದ್ಬಿಟ್ಟು ಎಮ್ಮು. ನೀವು ನೋಡಿ, ನೋ ಮೋರ್ ಹೇರ್ ಡೇಸ್ ಅಂತ ಹೇಳಿಲ್ವಾ ಬೈಕರ್ಸ್ಗೆ, ಇದಕ್ಕೆ ಹೇಳಿದ್ದು ನಾನು. ಓಕೆ, ನನ್ನ ಸೈಜ್ ಬಂದ್ಬಿಟ್ಟು ಎಮ್ಮು. ನಿಮಗೆ ಯಾವ ಸೈಜ್ ಬೇಕು ಅಂತ ಫಸ್ಟ್ ಟೈಮ್ ಏನಾದರೂ ಹೆಲ್ಮೆಟ್ ಬೈ ಮಾಡ್ತಿದ್ರೆ ಆ ಹೆಲ್ಮೆಟ್ ಶಾಪಲ್ಲೇ ಒಂದು ಅರ್ಧ ಗಂಟೆ ಹಾಕೇಳಿ ಹೆಲ್ಮೆಟ್ನ. ನಿಮಗೆ ಇಲ್ಲಿ ಪೇನ್ ಬರಬಾರ್ದು, ಅದಾದ್ಮೇಲೆ ಇದು ಹೊತ್ಬಾರ್ದು. ಸೊ ಈ ಥರ ಒಂದೊಂದು ಚಿಕ್ಕ ಪಾಯಿಂಟ್ಸ್ ಇದ್ದಾವೆ. ನಿಮಗೆ ಲಾಂಗ್ ರೈಡ್ಸಲ್ಲಿ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಹೆಲ್ಮೆಟ್ಟು. ನಿಮಗೆ ಜಾಕೆಟಲ್ಲಿ ಏನಲ್ಲಿ ನಿಂತಿದ್ದಾಗ ಮಾತ್ರ ಇರಿಟೇಟ್ ಮಾಡುತ್ತೆ, ಗಾಳಿ ಹೋಗ್ಬಿಟ್ರೆ ಸಾಕು ಸರಿ ಹೋಗ್ಬಿಡುತ್ತೆ. ಜಾಕೆಟ್ ಸ್ವಲ್ಪ ಲೂಸ್ ಇದ್ರೂ ಹಂಗೆ ಮಾಡ್ಬೋದು, ಇಲ್ಲ ಬಿಚ್ಚಾಕ್ ಸೈಡ್ಗೆ ಇಟ್ಟು ಬರೀ ಟಿ ಶರ್ಟು ಇಲ್ಲಾಂದರೆ ಒಳಗಡೆ ಹಾಕಿರ್ತಾರಲ್ಲ ವೇರ್ಸ್, ಅದರಲ್ಲೇ ಬರ್ಬೋದು. ಬಟ್ ಹೆಲ್ಮೆಟ್ ಆ ಥರ ಅಲ್ಲ, ಬೇಕೇ ಬೇಕು ಬರಬೇಕು ಅಂದರೆ. ಸೊ ಹೆಲ್ಮೆಟ್ನ ಎಷ್ಟು ಕಂಫರ್ಟಬಲ್ ಹೆಲ್ಮೆಟ್ ಚೂಸ್ ಮಾಡ್ತೀರೋ ಅದ್ರ ಮೇಲೇ ನಿಮ್ಮ ರೈಡು ಕೂಡ ಅಷ್ಟೇ ಕಂಫರ್ಟಾಗಿ ಹೋಯ್ತದೆ. ಹೆಲ್ಮೆಟ್ ಸೈಜ್ ಚೂಸ್ ಮಾಡಬೇಕಾದ್ರೆ ನೋಡ್ಕೊಂಡು ಚೂಸ್ ಮಾಡಿ. ಫಸ್ಟ್ ಟೈಮ್ ತಗೊಳಾರ ಅದರಲ್ಲೂ ಜಾಸ್ತಿ ಟೈಮ್ ತಗೊಂಡ್ರು ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಹೆಲ್ಮೆಟ್ ಶಾಪಲ್ಲೇ ಕೂತ್ಬಿಟ್ಟು ಹೆಲ್ಮೆಟ್ನ ಹಾಕೇನು ಕುತ್ಕೊಳ್ಳಿ, ಹಂಗೆ ಕುತ್ಕೋಬೇಡಿ ಮತ್ತೆ ಬೇರೆದೆಲ್ಲ ನೋಡ್ಕೊಂಡು. ಅದಕ್ಕಿಂತ ಏನಂದರೆ ನಾನು ಕೂಡ ಸಜೆಷನ್ ಏನಪ್ಪ ಅಂದರೆ ಫಸ್ಟೇ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ. ನಿಮಗೆ ಯೂಶ್ವಲಾಗಿ ಇಂಟರ್ನೆಟಲ್ಲಿ ಎಲ್ಲದು ಸಿಗುತ್ತೆ, ಸೈಜ್ಸು, ಆಮೇಲೆ ಸ್ಟೈಲ್ಸು, ನಿಮಗೆ ಯಾವ ಟೈಪ್ ಬೇಕು ಎಲ್ಲದು ಆಲ್ರೆಡಿ ಇಂಟರ್ನೆಟಲ್ಲಿ ಇರುತ್ತೆ ಅಲ್ವಾ. ಸೊ ಗ್ರಾಫಿಕ್ಸ್ನ ಡಿಸೈಡ್ ಮಾಡ್ಕೊಂಬಿಟ್ಟು ಶಾಪ್ಸ್ಗೆ ಹೋದ್ರೆ ಈಸಿ. ಏನಪ್ಪ ಅಂದರೆ ಹಿಂಗೆ ಹೋಗ್ಬಿಟ್ಟು ತರ್ಬೋದು. ನೋಡಿ, ನಮಗೆ ಈ ಡಿಸೈನ್ ಬೇಕಿತ್ತಂತ ನನಗೆ ಇದ್ದಿದ್ದಕ್ಕೋಸ್ಕರ ಶಾಪ್ಸ್ಗೆ ಹೋದು ಸೈಜ್ ಮ್ಯಾಚ್ ಮಾಡ್ಕೊಂಡು ತಂದ್ಬಿಟ್ಟು, ಅದಕ್ಕೋಸ್ಕರ ಡಿಸೈನ್ ಹುಡ್ಕೋಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಿಬಿಡಿ. ಯಾಕೆಂದರೆ ಡಿಸೈನ್ ಬೇಕಾದಷ್ಟು ಡಿಸೈನ್ಸ್ ಇದ್ದಾವೆ. ಒಂದೊಂದು ಹೆಲ್ಮೆಟಲ್ಲೂ ಒಂದೊಂದು ಥರ ಡಿಸೈನ್ಸ್ ಇರೋದ್ರಿಂದ ನಿಮ್ಗೆ ಎಲ್ಲದೂ ಇಷ್ಟ ಆಗ್ತಾ ಹೋಗುತ್ತೆ, ಎಲ್ಲದೂ ಒಂದೇ ಥರ ಕಾನ್ಸೆಪ್ಟ್ ಶುರುವಾಗುತ್ತೆ. ಅದಕ್ಕೋಸ್ಕರ ನೀವು ಫಸ್ಟ್ ಡಿಸೈಡ್ ಮಾಡ್ಕೊಂಡು ಹೋದರೆ ನಿಮಗೆ ಒಳ್ಳೇದು ಅಂತ ಹೇಳ್ತೀನಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಾನು ಕೊಟ್ಟಿದ್ದು 4300. ಶಾಪು ನಾನು ಸಜೆಸ್ಟ್ ಮಾಡಲ್ಲ, ಯಾಕೆಂದರೆ ಅವರು ನನಗೆ ಡಿಸ್ಕೌಂಟ್ ಕೊಟ್ಟಿಲ್ಲ. ನಾವು ಗೊತ್ತಲ್ಲ ಏನದು ನಮಗೇನು ಯೂಸ್ ಇಲ್ಲ ಅಂದ್ರೆ ಅವ್ರಿಗೂ ಏನು ಯೂಸ್ ಆಗಬಾರ್ದು ಅಂತ ಏನಿಲ್ಲ. ಯಾವುದೋ ಲೋಕಲ್ ಶಾಪಲ್ಲಿ ತಗೊಂಡಿದ್ದು. ಸದ್ಯ ನನ್ನ ಸ್ಟೈಲ್ ಸಿಕ್ತಲ್ವ ನಂಗೆ ಬೇಕಾಗಿರೋದು, ಅದಕ್ಕೋಸ್ಕರ ನಾನು ತಂದೆ. ಸೊ ನಿಮ್ಗೆ ಬೇಕು ಅಂದರೆ ನಾನು ಶಾಪ್ ಲೊಕೇಶನ್ ಕೂಡ ಹಾಕ್ತೀನಿ, ಓಕೆನಾ. ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ಬಾಯ್ಸ್. ಇವಾಗಂತೂ SMK ಆಕ್ಸರ್ ಎಲ್ಲ ನಿಮಗೆ ಯೂಶಲ್ ಇವಾಗ ಈ ಪ್ರೈಸ್ ರೇಂಜಲ್ಲಿ. ಅದಕ್ಕೋಸ್ಕರ ಈ ಡಿಸೈನ್ ಬೇಕು ಅಂದರೆ ಸೊ ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ 4 ಕಲರ್ ಬರುತ್ತೆ. ಒಂದು ಸಿಲ್ವರ್ ಇದೆ, ಆದರೆ ಸಿಲ್ವರ್ ಅಲ್ಲ ಅದು, ಇದು ಈ ಗ್ರೇ ಇದೆಯಲ್ಲ ಇದೇ ಥರ ಗ್ರೇ ಇರೋದೊಂದಿದೆ. ಅದಾದಮೇಲೆ ಬ್ಲೂ ಒಂದಿದೆ, ರೆಡ್ ಒಂದಿದೆ, ಇದೊಂದು 4 ಕಲರ್, 4-5 ಸ್ಟೈಲ್ ಇದೆ. ಸೊ ನನಗಂತೂ ಇಷ್ಟ ಆಯಿತು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಸ್ಟಿಕರಿಂಗ್ ಏನೇನೋ ಮಾಡೋಣ. ಅಂದರೆ ಜಾಸ್ತಿ ಇಲ್ಲಪ್ಪ, ಜಾತ್ರೆ ಮಾಡಲ್ಲ ಈ ಸಲ ಪಕ್ಕ. ಅಂದರೆ ಲೈಟಾಗಿ ಅಲ್ಲಿ ಇಲ್ಲಿ ಒಂದು ನಮ್ಮ ಐಡೆಂಟಿಟಿ ತೋರಿಸೋ ಥರ ಏನಾದರೂ ಮಾಡೋಣ. ಸೊ ಐ ಹೋಪ್ ನಿಮಗೆ ಈ ಹೆಲ್ಮೆಟ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಲುಕ್ಸು ಹೆಂಗಿದೆ 1 out of 10 ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸರಿನಾ. ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಆಪ್ಷನ್ ಇದ್ದರೆ, ಅಂದರೆ ಇದು ತಗೋಬೋದಿತ್ತು ಬ್ರೋ ನೀವು ಅಂತ ಏನಾದ್ರು ಇದ್ದರೆ ಅದನ್ನು ಸಜೆಸ್ಟ್ ಮಾಡಿ. ಸೊ
ಯಾವ ಥರ ನಾವು AGV, ಅದಾದಮೇಲೆ ಶಾರ್ಕು, ಅದಾದಮೇಲೆ ಶೋಯಿ, ಆ ಥರ ಹೆಲ್ಮೆಟ್ಸ್ನೆಲ್ಲ ಬೈ ಮಾಡೋ ನನಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೇನಿದೆ ಬಾಯ್ಸ್, ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂದರೆ ಈ ಹೆಲ್ಮೆಟ್ ಹಾಕೊಂಡು ರೈಡ್ ಹೋಗ್ತೀನಲ್ವಾ, ಆ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.